ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ರೇಖಾಗಣಿತದಲ್ಲಿರ್ತಕ್ಕಂಥ ಮೂಲ ಪರಿಕಲ್ಪನೆಗಳ ಬಗ್ಗೆ ಅಭ್ಯಾಸವನ್ನು ಮಾಡಿವಿ. ಅದರ ಬಗ್ಗೆ ಒಬ್ಬೊಬ್ಬರಾಗಿ ನೀವು ವಿವರಣೆಯನ್ನು ಈಗ ಹೇಳಬೇಕು. ಮೊದಲನೆಯದಾಗಿ ನಾನು ಹೇಳ್ತೀನಿ ಏನಪ್ಪ ಅಂತಂದ್ರೆ, ತ್ರಿಭುಜದ ಬಗ್ಗೆ ಸಣ್ಣಿದೆ, ನೀವು ವಿವರಣೆ ಹೇಳವ. ಮೂರು ಬಾಹುಗಳು ತ್ರಿಭುಜದಲ್ಲಿ ಇರ್ತಾವೆ. ನೆಕ್ಸ್ಟು ಚೌಕದ ಬಗ್ಗೆ ಹೇಳ್ರಿ. ಹಾಂ, ಚೌಕದಲ್ಲಿ 4 ಬಾಹುಗಳು ಸಮವಾಗಿರುತ್ತವೆ. ನೆಕ್ಸ್ಟ್ ಆಯತ. ಹಾಂ, ಆಯತದಲ್ಲಿ ಏನಪ್ಪ ಅಂದ್ರೆ ಎದುರು ಬದುರು ಬಾಹುಗಳು ಸಮವಾಗಿರುತ್ತವೆ. ನೆಕ್ಸ್ಟು ವೃತ್ತ. ಒಂದು ಸಮತಲದ ಮೇಲೆ ನಿರ್ದಿಷ್ಟ ಬಿಂದುವಿನಿಂದ ಸಮಾನ ದೂರದಲ್ಲಿರುವ ಬಿಂದುಗಳಿಂದ ಆವೃತವಾದ ಸಮತಲಾಕೃತಿಯೇ ವೃತ್ತ. ಹಾಂ, ಏನಪ್ಪ ಅಂದ್ರೆ ನಿರ್ದಿಷ್ಟ ಬಿಂದುವಿನಿಂದ ಹಿಡಿದು ಏನಂತ ಹೇಳಿ. ನೆಕ್ಸ್ಟ್ ನಿರ್ದಿಷ್ಟ ಬಿಂದುವಿನಿಂದ ಸಮಾನ ದೂರದಲ್ಲಿರುವ ಬಿಂದುಗಳಿಂದ ಆವೃತವಾದ ಸಮತಲಾಕೃತಿಯನ್ನು ನಾವು ವೃತ್ತ ಎಂದು ಕರೆಯುತ್ತೇವೆ. ನೆಕ್ಸ್ಟು ಚೌಕಗಣ. ಹಾಂ, ಹೇಳಮ್ಮ, ಚೌಕಗಣದ ಬಗ್ಗೆ ಹೇಳು. ಚೌಕಗಣ ಇದು 6 ಮುಖಗಳಿರುತ್ತವೆ. 1 2 3 4 5 6 12 ಅಂಚುಗಳು. 1 2 3 4 5 6 7 8 9 10 11 12 8 ಶೃಂಗಗಳು. 1 2 3 4 5 6 7 8 6 ಮೇಲ್ಮೈಗಳು. 1 2 3 4 5 6. ಹಾಂ, ನೆಕ್ಸ್ಟು ಆಯತಗಣ ಹೇಳಮ್ಮ. 6 ಮೇಲ್ಮೈಗಳು. 1 2 3 4 5 6 6 ಮುಖಗಳು. 1 2 3 4 5 6 12 ಅಂಚುಗಳು. 1 2 3 4 5 5 6 7 8 9 10 11 12 8 ಶೃಂಗಗಳು. 1 2 3 4 5 6 7 8. ರೈಟ್. ನೆಕ್ಸ್ಟು ಸಿಲಿಂಡರ್ ಹೇಳಮ್ಮ. ಇದು ಸಿಲಿಂಡರ್. ಇದಕ್ಕೆ 3 ಮೈಮೇಲೆಗಳು. 1 2 3 2 ಮುಖಗಳು. 1 2 ಒಂದು ವಕ್ರ ಮೇಲ್ಮೈ. ಒಂದು ವಕ್ರ ಮೇಲ್ಮೈ. ನೆಕ್ಸ್ಟು ಲಾಸ್ಟ್ ಒನ್ ಶಂಕು. ಇದು ಶಂಕು. ಒಂದು ವೃತ್ತಾಕಾರದ ಮುಖ. ಹಾಂ, ನೆಕ್ಸ್ಟ್ ಒಂದು ವಕ್ರ ಮೇಲ್ಮೈ. ಹಾಂ, ಒಂದು ವಕ್ರ ಮೇಲ್ಮೈ ಇರುತ್ತದೆ.